ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಸಂಡೇ ವ್ಲಾಗ್ನ 12:15 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಚೆ ಕಡೆ ಕೂತಿದ್ದೀವಿ. ಲ್ಯಾಪ್ಟಾಪಲ್ಲಿ BLO ಇದು ಮಾಡ್ತಿದ್ದಾರೆ, ಅಂದರೆ ವೋಟರ್ ID ಫಾರಮ್ ಕೊಟ್ಬಿಟ್ಟು ಹೋಗಿದ್ದಾರಲ್ಲ ಅಂಗನವಾಡಿ ಟೀಚರ್ಗಳು. ಹೇಳಿ ಎಲ್ಲರೂ ಯಾರು ನೋಡ್ತಾ ಇರ್ತಾರೆ ಇದನ್ನ 100% ಫಿಲ್ ಮಾಡಿ ಕೊಡಬೇಕು. ನಿಮಗೆ ಅಕಸ್ಮಾತ್ ಏನೇ ಡೌಟ್ ಇತ್ತು ಅಂತ ಅಂದರೆ ಇಲ್ಲಿ BLO ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಅವರು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಅಕಸ್ಮಾತ್ ಬರೆಯೋಕ್ಕೆ ಗೊತ್ತಿಲ್ಲ ಏನು ಅಂತಂದರೆ ಅವ್ರು ಬಂದು ನಿಮ್ಮ ಸ್ಕೂಲ್ ಟೀಚರ್ ಅವ್ರಿಗೆ ಅಲೋಕೇಟ್ ಮಾಡ್ತಾರೆ, ಬಂದು ಫಿಲ್ ಮಾಡ್ತಾರೆ. ಬಟ್ 100% ಫಿಲ್ ಮಾಡಿ ಕೊಡಲೇಬೇಕು, ಇಲ್ಲಾಂದರೆ ಕ್ಯಾನ್ಸಲ್ ಆಯ್ತದ. ಇಲ್ಲಾಂದರೆ ಇಂಡಿಯನ್ ಸಿಟಿಜನ್ಶಿಪ್ಪಲ್ಲಿ ಬರೋಲ್ಲ ನಿಮಗೆ. ಅಂದರೆ ನಿಮ್ಗೆ ಮುಂದೆ ಯಾವುದೇ ಒಂದು ಗೌರ್ಮೆಂಟಿಂದ ಫೆಸಿಲಿಟಿ ತಗೋಬೇಕು ಅಂದರೆ ಇಲ್ಲಿ ನಮ್ದು ವೋಟರ್ ID ಕ್ಯಾನ್ಸಲ್ ಆಗುತ್ತೆ. 100% ಫಿಲ್. ನಮ್ದು ಗಂಗೂರವ್ರು ಯಾರು ನಾನು ಕಾಲ್ ಮಾಡಬೇಡಿ, ನಿನ್ನೆ ಪಿರಿಯಾಪಟ್ಟಣ BLO ಕಡೆಯಿಂದ ಕಾಲ್ ಮಾಡಿಸ್ಬಿಟ್ಟವ್ರಲ್ಲ. ಸರ್ ನಾನಲ್ಲ ಸರ್, ಟೀಚರ್ ಕೊಟ್ಟಿದ್ದಾರೆ, ನಮ್ಗೆ ಅಂಗನವಾಡಿ ಕೊಟ್ಟಿಲ್ಲ ಅಂದೆ. ಹಾಗೆ ಯಾರು ಗಂಗೂರವ್ರು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಯಾರು ನನಗೆ ಕಾಲ್ ಮಾಡಿಬಿಡಿ, ಅಂಗನವಾಡಿ ಹತ್ರ ಬರಬೇಡಿ. ಯಾಕಂದರೆ ಮಿಡ್ಲ್ ಸ್ಕೂಲು ಕೊಟ್ಟಿದ್ದಾರೆ BLO ಕೆಲಸನ ಸರ್ಗೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಗೊತ್ತಾಗಿಲ್ಲ ಅಂದರೆ ಅದೇ BLO ಇರ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫಿಲ್ ಮಾಡ್ಕೊಳ್ಳಿ. ಇವಾಗ ಸ್ವಾಗತ್ ಅವ್ರದ್ದು ಅವ್ರ ಅಪ್ಪ ಅಮ್ಮಂದು ಇಬ್ಬರದ್ದು 3 ಜನದ್ದು ಫಿಲ್ ಮಾಡ್ತಾಯಿದ್ದಾರೆ. ನಂದು ಲ್ಯಾಪ್ಟಾಪಲ್ಲಿ ನಂದು ವೋಟರ್ ID ಬಂದು ನಮ್ಮ ಅಮ್ಮನ ಮನೇಲಿರೋದು ಮುಂಡೂರಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅಂಗನವಾಡಿ ಟೀಚರ್ಸು ಅಥವಾ ಸ್ಕೂಲ್ ಟೀಚರ್ಸ್ ಅವರೇ ಬಂದು ಮನೆ ಹತ್ರ ಬಂದು ಈ ಫಾರ್ಮ್ನ ಕೊಡ್ತಾರೆ. ಕೊಟ್ಟ ಮೇಲೆ ನೀವು ಫಿಲ್ ಮಾಡಬೇಕಾಗತ್ತೆ. ಇವರು ನಿಮ್ಮದನ್ನು ಚೆಕ್ ಮಾಡ್ತೀನಿ ನೋಡ್ತೀನಿ ಅಂದ್ಬಿಟ್ಟು ತೆಗಿತಾ ಇದ್ದಾರೆ ಲ್ಯಾಪ್ಟಾಪಲ್ಲಿ. ಮಧ್ಯಾಹ್ನ 1 ಗಂಟೆ. ನಾವು ಈಗ ಚಾಂದು ಅವರ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸ್ವಾಗತ್ ಅವರ ಬಂದಿದ್ದಾರೆ. ಯಾಕೆ ಸುಗಂಧರಾಜ ಗಿಡ ತೋರಿಸ್ತೀನಿ, ನಾನು ತೋರಿಸ್ತೀನಿ, ನೀನು ತೋರಿಸು. ನೆಂಟರು ಬಂದಿದ್ದಾರೆ, ಅವರು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನೇ ಟೂರ್ ಮಾಡ್ಬಿಡೋಣ, ತೋಟದ ಟೂರ್. ಮಳೆ ಹೂದಿರೋದು ನೀರು ಹಾಯಿಸಿರೋದು. ಕಾಫಿ ಬೀಜ ನೋಡಿ, ಕಾಫಿ ಬೀಜ ಕೆಮ್ಮಣ್ಣಲ್ವಾ ಅಂಟುತ್ತದೆ. ಹಳಸಿನ ಮರ ಇಲ್ಲದ ಮೇಲೆ ಅಂತಿತ್ತಲ್ಲ, ಹಳಸಿನ ಹಣ್ಣಾಗವ ನೋಡಿ. ಎಷ್ಟು ಮರ ಅವೇ ಟೋಟಲು ಅಡಿಕೆ ಮರ? 300. ಈ ಸಣ್ಣ ಸಣ್ಣವು ಈಗ ನಟ್ಟಿರೋವು ಅಲ್ಲ ಕಣಮ್ಮ, ಇವು ಮದ್ಬದಿದ್ದಲ್ಲ ಸಣ್ಣ ಸಣ್ಣ ನೆಟ್ಟಿದ್ದೀರಲ್ಲ ಅಲ್ಲ. ಹಳ್ಳಿ ಕೊಂಚ ಇಷ್ಟೊಂದು ಉದುರಿಸವೆ ನೋಡಿ. ಇಲ್ಲೊಂದು ಅಡಿಕೆ ಕಾಯಿ ಬಿದ್ದಿದೆ. ಅಡಿಕೆ ತೋಟ ಬಳಸಿದ್ರೆ ಹಿಂಗೆ ಅಡಿಕೆ ಕಾಯಿ ಸಿಗ್ತವೆ. ಚೆನ್ನಾಗದ ಅಡಿಕೆ ಕಾಯಿ. ಇದು ಏಲಕ್ಕಿ ಗಿಡ ಅಂತೆ ಗೈಸ್, ನಾನು ನೋಡೇ ಇತ್ತಿಲ್ಲ. ಮೇಲ್ಗಡೆ ಗೊನೆ ಥರ ಬಿಡ್ತದೆ. ಲೇ ಸುಗಂಧರಾಜ ಗಿಡ ಎಲ್ಲದಪ್ಪ, ಅದು ನೋಡೇ ಇಲ್ಲ. ನೋಡೋಣ ಸುಗಂಧರಾಜ ಗಿಡ ಅಮ್ಮ ಬೆಳೆಸಿದ್ದಾರಂತೆ, ನೋಡೋಣ ಬನ್ನಿ. ಗಿಡಗಳನ್ನೇ ನೋಡಿಲ್ಲ ಫ್ರೆಂಡ್ಸ್. ಯಾವುದು ಇದು? ನಾನಂತ ಹೇಳಿದ್ರೆ ಅದರ ಸತ್ಯ ಅಂತ ಕಿತ್ತಾಕ್ತೀನಿ. 2-3 ಸಲ ಕೇಳಿದ್ದೀನಿ ಅಂತ ಇದೆ ಅಂತೆ. ಇದು ಸುಗಂಧರಾಜ ಗಿಡನಾ? ನಿಜ ಬಿಡುತ್ತೆ ಅಂದಲೇ ಇದೆ. ನೀನು ಮರನೋ ಗಿಡನೋ ಬಳ್ಳಿನೋ ಅಂದ್ರೆ ನಾನು ಮರ ಅಂದೆ. ಒಳಗೆ ಸತ್ಯ ಕಳಿದ್ದಂಗದೆ. ಇದೊಂದೇ ಇರೋದು. ಅಟ್ಲೀಸ್ಟ್ ಅದಕ್ಕೆ ಏನಾರು ಸೇಫ್ಟಿ ಮಾಡಿ ನಮ್ಮಂತರು ಬಂದರೆ ಕಳೆ ಅಂತ ಕಿತ್ತಾಕ್ಬಿಡ್ತೀವಿ. ಅಡಿಕೆ ಪಟ್ಟೆ ಒಳೆ ನೋಡಿ ಎಷ್ಟು ದೊಡ್ಡಕವೆ, ಚೆನ್ನಾಗವೆ ಅಡಿಕೆ ಪಟ್ಟೆ ಒಳೆ ನೋಡಿ ಗೈ. ಸುಗಂಧರಾಜ ಗಿಡ ನೋಡಿ ನಾನು ಶಾಕ್ ಆಗೋದೆ. ಮೆಣಸಿನ್ಕಾಯಿ ಗಿಡ ಕುಯ್ಕೋ, ಮೆಣಸಿನ್ಕಾಯಿ ಮನೆಗಾಯ್ತವೆ, ಬಲ್ತಿರೋ ಕುಯ್ಕೋ. ಕುಯ್ಯೋಕ್ಕೆ ಮನಸ್ಸು ಬರಲ್ಲ ಅಂದ್ರೆ ಇನ್ನೇನು ಮಾಡ್ಕೋತೀಯ? ಸುಮ್ಮನೆ ಗಿಡದಲ್ಲಿ ಇದಾಯ್ತವ. ಚೆನ್ನಾಗೈತಲ್ವ ಗಿಡ, ಲೈಟ್ ವೈಟ್ ಆಗೈತೆ. ಒಂದು ಬಲ್ತಿರೋ ಕುಯ್ಕೋ, ಸಣ್ಣ ಸಣ್ಣ ಕುಯ್ಕೋಬೇಡ. ಚಟ್ರ ಬಂದಿಲ್ಲ ನೋಡು. ನೀನು ಏನೇನಾದ್ರು ಬೆಳೆಸ್ಬೇಕು ಮನೇಲಿದ್ದು, ತೋಟಕ್ಕೆ ಬಂದು ಹಿಂಗೆ ಹಾಕಬೇಕು ಏನೇನಾದ್ರು ಗಿಡಗಳ. ನೋಡಿ ಮನೇಲಿ ಕೂತ್ಕೊಂಡು ಉಣ್ಣೋದಲ್ಲ. ಅಂದರೆ ಹತ್ತಿರ ಆದಲ್ಲೇ ನಿಮ್ಮದು ತೋಟ, ಬೈತಾರೆ ನೀವೆಂದ ಬಾಗ್ತಿದ್ದೀರಿ ನಿಮ್ಮ ತಂಗಿಗೆ ಹೇಳೋಕ್ಕೆ ಅಂತ. ನಮ್ಮ ತೋಟ ಎಲ್ಲ ದೂರ ಇದೆ ಗೈಸ್. ಇವ್ರ ಪಂಪ್ ಸೆಟ್ ಐತೆ, ಇವರು ಏನು ಬೇಕಾದ್ರೂ ಬೆಳಿಬೋದು. ಲೇ ಮೋಟ್ರ್ ಎಲ್ಲ ಐತೆ, ಪಂಪ್ ಸೆಟ್ಟು. ಹೌದಾ? ಕಾಫಿ ಗಿಡ, ಕಾಫಿ ಲೇ ತಿನ್ಕೊಂಡು ಬಾಯೋಡಿಕೆ ನೀರು ಹಾಕೊಂಡು ಸಕ್ಕರೆ ಹಾಕೋ, ಅದೇ ಕಾಫಿ ಆಯ್ತದೆ. ಮೆಣಸಿನ್ಕಾಯಿ ಚಾಲೆಂಜಲ್ಲಿ 2 ಮೆಣಸಿನ್ಕಾಯಿ ತಿಂದಿದ್ದೆ. ನಾವು ಯಾಕೆ ಮೆಣಸಿನ್ಕಾಯಿ ತಿನ್ನೋ ಚಾಲೆಂಜ್ ಮಾಡಬಾರ್ದು? ಕಂಟೆಂಟು ಆಯ್ತದೆ, ಚಾಲೆಂಜು ಆಯ್ತದೆ, ಗೆದ್ದವ್ರಿಗೆ ದುಡ್ಡು ಸಿಗ್ತದೆ. ಹೇಗೆ ಐಡಿಯಾ? 100 ರೂಪಾಯಿ. ನಾನು 200 ರೂಪಾಯಿ ಕೊಡ್ತೀನಿ. ನಾನು 500 ರೂಪಾಯಿ ಕೊಡ್ತೀನಿ. 10 ತಿನ್ನಬೇಕು.
ಮತ್ತೆ ಇನ್ನೇನು ಎರಡೆರಡು ಅಂದರೆ ಹಾಗೆ ಬಾಯಳಿಕೆ ಎಸ್ಕೊಬಿಡ್ತೀಯಪ್ಪ. ಒಂದೇ ಒಂದು ಅಡಿಕೆ ಕಾಯಿ ಸಿಕ್ಕಿದ್ದು ನಡಿ. ನೀವೇ ಕೊಡಿ 50,000 ನಾನೇ ತಿಂತೀನಿ. ಕಾಫಿ ನೋಡಿ ಹಣ್ಣಾಗೈತೆ. ನಾನು ಇವಳಿಗೆ ಮಾಡಿದ್ದು ನಿಮ್ಗಲ್ಲ, ಅವಳು ಬಂದು ನಿಮ್ಗೆ ಹೇಳ್ತಾವಳೆ. ಕಾಫಿ ಗಿಡ ಇಷ್ಟು ಸಕ್ಕತ್ತಾಗದವಳೆ, ಚೆರಿ ಹಣ್ಣಿದ್ದಂಗೆ ಅದಲ್ಲೇ ಒಳ್ಳೆಯ ಚಂದ. ಜನ ಪೃಥ್ವಿ, ನಂದಿತಾ. ನಂದಿತಾ ಅವ್ರ ಹಸ್ಬೆಂಡ್ ಹೆಸ್ರೇನು? ಹಾಂ, ಹೆಸ್ರೇನಿ ಕೇಳು. ಮಧು, ನಂದಿತಾ, ಅವೆರಡು ಮಕ್ಕಳು ಪೃಥ್ವಿ, ಚಾಂದು ಅವ್ರ ಅತ್ತೆ, ಚಾಂದು ಅವ್ರ ಮಾವ, ಸ್ವಾಗತ್. ನಾವು ಇಷ್ಟು ಜನ ತೋಟ ಬಂದಿದ್ದೀವಿ. ಇಲ್ಲಿ ಮೆಣಸಿನ್ಕಾಯಿ ಬಿಟ್ಟಿದ್ದು ಅಂದ್ಬಿಟ್ಟು ಮೆಣಸಿನ್ಕಾಯಿ ಕುಯ್ಕೊಂಡಿದ್ದೀನಿ ನೋಡಿ. ವಿಳ್ಳೆದೆಲೆ ಇದೆ, ಕಾಫಿ ಇದೆ, ಸುಗಂಧ ರಾಜ ಇದೆ, ಎಲ್ಲ ಇದೆ. ಜೋಶ್ ಫ್ರೆಂಡ್ಸ್, ನಮ್ಮ ಅಕ್ಕ ಜೋಶಲ್ಲಿ ಮುದ್ದೆ ಮಾಡ್ತೀನಿ ಅಂತ ಬಂದವಳೆ. ಅವಳು ನಮ್ಮ ಮನೇಲಿ 2 ದಿನ ಇವ್ರು ಇದ್ದಾಗಲೂ ಹದ್ಗೆಡ್ಸಿದ್ಲು. ಒಂದ್ಸಲ ಏನು ಮಾಡಿದ್ಲು, ಗಟ್ಟಿ ಮಾಡಿದ್ಲು. ಇನ್ನೊಂದ್ಸಲ ಮೆತ್ಕೆ ಏನಂತಾರೆ ಅದನ್ನ, ಮುದ್ದೆ ಮಾಡ್ಬೇಕಪ್ಪ, ಒಂದು 3 ಮಾಡು ಸಾಕು ಮಾಡಿದ್ರು. ಜಾಸ್ತಿ ಸಂಜೆಗೆ ತಿನ್ಕೋತಾರಲ್ಲ, ಸಂಜೆಗೆ ತಿನ್ಕೊಳಕ್ಕೆ ಅದೇನು ರೊಟ್ಟಿನ ಇಲ್ಲ ಇಡ್ಲಿನ ದೋಸೆನ. ದೊಡ್ಡೊಲೆ ಯಾವುದು? ಇದೇ ದೊಡ್ಡೊಲೆ ಮಾಡ್ತಾವಳೆ. ನಮ್ಮ ಮನೆ ಬಂದು ಫುಲ್ ಜೋಶ್ ಅಲ್ಲವ್ರೆ. ಸ್ವಾಗತ ಮುದ್ದೆ ಕೇಳ್ತಿದ್ರಲ್ಲ, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಮಾಡ್ತೀನಿ. ಅದೇ ನನಗೆ ಬೈಬೇಕಲ್ಲ ಬಂದು, ಮುದ್ದೆ ಮಾಡಕ್ ಬರಲ್ಲ ಅಂತ. ಅದು ನಿಂತ್ಕೊಂಡ ಹೋಯ್ತಾರವ. ಕರ್ರು ಕಾಣ್ತಿದ್ದೀನಿ ಗೋಯ್ಸ್. ಕ್ರೀಮ್ ಹಾಕಿಲ್ಲ, ಕ್ರೀಮ್ ಹಾಕಿದ್ರು ಕರ್ಗೆ, ಹಾಕ್ತಿದ್ರು ಕರ್ಗೆ. ಎಲ್ಲೋಯ್ತದೆ ಹುಟ್ಟು ಬಣ್ಣ. ನಾನು ಅಡುಗೆ ಮನೆ ಒಂದು ಕಳ್ತನ ಮಾಡ್ತೀನಿ. ಹಾರ್ಲಿಕ್ಸ್ ಕಳ್ಳಿ ನಾನು. ನೀನು ತಿಂತೀಯ ಹಂಗೆ? ತಿನ್ನಕಲ್ಲ, ನನ್ನ ಮಗಿನ ಹಾರ್ಲಿಕ್ಸ್ ಮುಗ್ದೋಯ್ತದೆ ಅಂತ ತಿಂತಲ್ಲ ನಾನು. ತಿನ್ನಲ್ಲ. ಇದು ನನಗೆ ತರಿಸಿದ್ದು, ತಂದಿರೋದು ಹಾರ್ಲಿಕ್ಸ್ ಮುಗ್ದೋಯ್ತದೆ ಅಂತ ತಿನ್ನಕಲ್ಲ. ಇದು ನನಗೆ ತರಿಸಿದ್ದು, ನಾನು ತಿನ್ನಲ್ಲ, ಕುಡಿಯಲ್ಲ. ನನಗೆ ಹಾರ್ಲಿಕ್ಸ್ ಕುಡಿದ್ರೆ ಊಟ ಸೇರಲ್ಲ. ಥೂ, ನೋಡಿದ್ರಾ ಚೆನ್ನಾಗೈತಾ? ಡೈಲಿ ನೋಡಾಯ್ತಾ? ಹಾಂ, ಎಣ್ಣೆ. ಹಾಂ, ನನಗೆ ಗೊತ್ತಿದ್ರು ತಾನೆ. ಎಲ್ಲನೂ ಒಂದು ಕಡೆ ಚೆಕ್ ಮಾಡು. ಕೇಳು, ಚೆಕ್ ಮಾಡೋಕ್ಕೆ ನಿಮ್ಮ ಅತ್ತೆ. ಯಾವುದಮ್ಮ ಇದು ಹಂಗಾದ್ರೆ ಅದ್ರ ತೆಗ್ದೇ ಇಲ್ವೇನೋ, ಅದಕ್ಕೆ ಬಾಯಿ ಮಾಡ್ಬಿಡಿ. ಅಪ್ಪ ನೀವು ಬಾಯಿ ಮಾಡಿ. ಬೂದಿಗೆ ಹೊಡ್ಕೊಂಡು ಫ್ರೆಂಡ್ಸ್, ನಾನು ಬಂದಿದ್ದು ಗಾಡಿ ಇಳಿಸ್ಕೊಳ್ಳೋಕ್ಕೆ ಅಂತ. ಆಮೇಲೆ ಕೃತು ಫುಲ್ ಹಠ ಮಾಡ್ತಿದ್ಲಂತೆ ಅಮ್ಮನ ಜೊತೆ. ಶನಿವಾರ ಅಂತ ಭಾನುವಾರ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ 3:30 ಹಾಗೆ. ಸ್ವಾಗತ್ ನನ್ನನ್ನು ಬಿಟ್ಕೊಡ್ತಾ ಇದ್ದಾರೆ. ಅವರು ಹುಬ್ಳಿಗೆ ಹೊರಡಬೇಕು ನೈಟ್ ಟ್ರೈನ್ಗೆ. ಇವಾಗ ಏನು ಬರ್ತಿದ್ದಾರೆ ಅಂದರೆ, ಸ್ವಲ್ಪ ಪಾತ್ರೆ ಇದೆ ಮನೆಯಲ್ಲಿ, ಅದನ್ನು ಎತ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಹುಬ್ಳಿಗೆ ಶಿಫ್ಟ್ ಆಗ್ತಿದ್ದಾರಲ್ಲ, ಎಲ್ಲನೂ ಸ್ವಲ್ಪನೇ ಶಿಫ್ಟಿಂಗ್ ಮಾಡ್ಕೋತಾ ಇದ್ದಾರೆ ಇಲ್ಲಿಂದ. ರಗ್ಗು ದಟ್ಟ ದಿಂಬು ತಗೊಂಡು ಸೊಂಪುತ್ತ ಮಲಿಕ್ ಹೋಗಿ ನಾನು ಒಳಗೆ ಕುಡಕಲ್ಲ ನಿಮ್ಮ ಅಂತ ತಂದು ಇಲ್ಲಿ ಬಿಸಾಕಿದ್ಲು ಕಣ್ಣಿ. ಯಾಕಂತೆ ಅವ್ರ ಅಪ್ಪಂದಂತ ಮನೆ? ಯಾಕೆ ನಿಮ್ಮ ಅಪ್ಪಂದ ಮನೆ? ಹೊಡೆದ್ರು ಬಾಯಿ ಮುಚ್ಚೋಳಲ್ಲ. ಏನ್ ಮಾತಾಡ್ತಾವಳ ಅದೇ ಮಾತಾಡೋದು. ಮತ್ತೆ ನೀವು ನಮ್ಮನೇಲಿ ಮಲಿಕಬೇಡಿ, ಹೋಗಿ ನೀವು ಆಚೆ ಮನೆ ಕೊಡಿ. ನಿಮ್ದು ದಟ್ಟನ ತಂದು ಹಾಕಿದ್ರು ಒಂದು ರಗ್ನು ತಗೊಂಡೋಗಿ ಆಚೆ ಮನೆ. ಯಾಕಣೆ ನಿಮ್ಮ ಅಪ್ಪನ್ನೇ ಮನೆ ಹಚ್ಕೋಕೆ ಹೊಣೆ ಗಂಗೂರ್ಗೆ? ಓ, ನಮ್ಮ ಅಮ್ಮನು ನಮ್ಮ ಅಪ್ಪಾಜಿನೂ ಹಚ್ಕೋಗು ಅಂತಿದ. ಚಿನ್ನಿ, ನಾನು ಗಂಗೂರಲ್ಲೇ ಉಳ್ಕೋತೀನಿ ಇನ್ಮೇಲಿಂದ. ಬಾ, ವಾರದಲ್ಲಿ 2 ದಿನ ನಾನು ಬರಲ್ಲ. ನಾನು ಕೆಲಸ ಜಾಸ್ತಿ ಇದ್ದಾಗ ನೀನು ಫೋನ್ ಮಾಡೋದು ಅಳೋದು ಬಾ ಅಂತ ಎಲ್ಲ ಮಾಡಂಗಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಅಲ್ಲೂ ಉಳ್ಕೋಬೇಕು. ಅದು ನಮ್ಮನೆ ತಾನೇ. ಏನು ಸುಮ್ಮನೆ ಆಯ್ತಾಳ ಕೂತ್ಕೊಂಡು ಹೆಂಗೋ ನನಗೂ ನಡೀಕಲ್ಲ ಹೊತ್ತವಿಂದ ಬರ್ಬೇಕು ತಾನೆ. ಎಷ್ಟು ಹೊಡ್ದೆ ಹಂಗಾರೆ? ಹೂದೆ ಅಂತೀಯಲ್ಲ. ತಂದ್ರೆ ಐಸ್ ಕ್ರೀಮ್ ತಗೊಡು ಒಂದು. ಸರಿ ಆಯ್ತಲ್ಲ, ಐಸ್ ಕ್ರೀಮ್ ತಗೊಡ್ತೀವಿ ನಡಿ. ಅಮ್ಮನ್ ಕೇಳ್ಬೇಡ್ದು ನೀನು ಅಂತ ನಾನು ಹೇಳ್ದೆ. ಹೊಲದಲ್ಲಿ ಕೂತಿದ್ವಲ್ಲ, ಹಸಿ ಹೆಸರುಕಾಯಿ ಎಲ್ಲ ಹೇಳ್ಕೊಟ್ಟೆ ತಿಂದು ಹೊಲ್ತವು. ಕೇಳಕ್ಕಲ್ಲ ಬೇರೆ ಜನ ಐಸ್ ಕ್ರೀಮ್ ತಗೊಡು ಅಂದ್ರೆ ನೇರವಾಗಿ ಕೂತ್ಕೋಬೇಕು ತಾನೆ ಕೂಟ್ರ ಮೇಲೆ. ಮೊದ್ಲೇ ಅಮ್ಮಕ್ಕೂ ಆಚನೆ ಕಡ್ತೆ ಇಳಿಸ್ಬಿಟ್ಟೆ ಬಂದ. ಹಂಗಿಂಗ್ ಕೂತ್ಕೋತಾವಳಲ್ಲ, ನಾನು ಕೂತ್ಕೊಳಲ್ಲ ಅಂತ. ಕೃತು ಒಳ್ಳೆ ಬುದ್ಧಿ ಕಲೀಲಿಲ್ಲ ಅಂದ್ರೆ ನಾನ್ ಮಾತ್ರ ನಿನ್ ಏನ್ ಮಾಡ್ತೀನಿ ನೋಡು. ಫ್ರೆಂಡ್ಸ್, ಕೃತುಗೆ ಅಂದ್ಬಿಟ್ಟು ಹೊಸ ಟೋಪಿ ತಂದಿದ್ದೆ ಕೀರ್ತನ ಅವ್ರ ಬಟ್ಟೆ ಅಂಗಡಿಲಿ. ಚೆನ್ನಾಗೈತೆ, ಹಾಕೊಂಡವಳೆ. ಗಾಳಿ ಅಲ್ವಾ, ಸ್ವಾಗತವ್ರು. ಇನ್ನೇನು ಅಲ್ಲೇ ನಾವು ಮಟನ್ನು ಚಿಕನ್ ಎಲ್ಲ ತಿಂದಿದ್ದೀವಿ. ಇನ್ನೇನು ಊಟ ಮಾಡಲ್ವಲ್ಲ, ಹಾಗಾಗಿ 1 ಲೋಟ ಹಾಲು ಕೊಡೋಣ ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಸ್ವಾಗತವ್ರು ಇವಾಗ ಹೊರಡ್ತಾರೆ.
ಏನು ಮಾತಾಡಕ್ಕೆ ಏನು ಮಾತಾಡ್ತಾನೆ ದೊಡ್ಡೋಳಾಯ್ತವಳಲ್ಲ ಅದಕ್ಕೆ. ದೊಡ್ಡೋಳಾಯ್ತವಲ್ಲ ಅದರಲ್ಲಿ ಸ್ವಲ್ಪ ಪಾತ್ರೆಗಳಿದ್ದಾವೆ. ಹುಬ್ಳಿಗೆ ಶಿಫ್ಟ್ ಆಯ್ತವ್ರಲ್ಲ, ಅದಕ್ಕೆ ಸ್ವಲ್ಪ ಪಾತ್ರೆಗಳು ಎತ್ಕೊಂಡು ಹೋಗ್ತಾರೆ. ಇಲ್ಲೊಂದು ಸ್ವಲ್ಪ, ಅಲ್ಲಿಂದ ಸ್ವಲ್ಪ. ಸೊ ಸ್ವಾಗತ್ ಇವತ್ತು ನೈಟು ಟ್ರೈನ್ಗೆ ಹೋಗ್ತಾರಲ್ಲ ಹುಬ್ಳಿಗೆ, ಅದಕ್ಕೆ ಪಾತ್ರೆ ಎತ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಏನು ಬಿಸಿಲೊಳೆ ಸರಿಯಾಗಿ ಹೊಡಿತದೆ. ಬರ್ತೀರಾ? ನಿಧಾನಕ್ಕೆ ಹೋಗಿ. ಬಾಯ್ ಮಾಡ್ಸಿರು ಚಿಕ್ಕಪ್ಪಂಗೆ. ಹೋಮ್ವರ್ಕ್ ಮಾಡಿಸ್ತಾ ಇದೆ, ಜಾಸ್ತಿ ಏನಿರಲಿಲ್ಲ. ಬರೀ ಡ್ರಾಯಿಂಗಿಗೆ ಕಲರಿಂಗ್ ಮಾಡೋದಿತ್ತು, ಸ್ವಲ್ಪ ಇತ್ತು, ಮಾಡಿಸ್ದೆ. ಕರೆಂಟ್ ಇತ್ತು, ಚಾರ್ಜ್ ಹಾಕಿದ್ದೆ, ಕರೆಂಟ್ ಹೋಗೈತಲ್ಲ ಅಂದ್ಬಿಟ್ಟು ಫೋನ್ ತೊಗೊಂಡು ನೋಡ್ತಾ ಇದ್ದೆ. ಇವಾಗ ಜಸ್ಟ್ ಒಂದು ಕಮೆಂಟ್ ಬಂದಿದೆ, ರಾಜಿಯಾ ಅಂತನೋ ಏನೋ ID, ಫೇಕ್ IDನೋ ಒರಿಜಿನಲ್ IDನೋ ಐ ಡೋಂಟ್ ನೋ, ಬಟ್ ಅವ್ರ ಕಮೆಂಟ್ನ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಎಂಥ ಕೊಳಕು ಮನಸ್ಥಿತಿ ಅಂದರೆ, ಅವ್ರ ತಟ್ಟೆಲಿ ಹೆಗ್ಡ ಬಿದ್ದಿದ್ರು ನಮ್ಮ ತಟ್ಟೆಲಿ ನೊಣ ಬಿದ್ದೈತಾ ಅಂತ ಹೇಳಕ್ಕೆ ಬರ್ತಾರೆ, ಅಂತ ಕಿತ್ತೋದವರು. ನನ್ನ ಲೈಫು ನನ್ನ ಇಷ್ಟ, ನಾನೇನು ಸಾಯಗಂಟು ಹೊತ್ಕೊಂಡೇ ಕೂತ್ಕೋಬೇಕಾ, ಅಥವಾ ನನಗೆ ಹಿಂಗೆ ಇದಾಯಿತು ಅಂತ ಹೇಳಿ ಅದನ್ನೇ ಇದು ಮಾಡಬೇಕಾ? ನನ್ನ ಲೈಫು ನನ್ನ ಇಷ್ಟ, ನಾನು ಖುಷಿಯಾಗಿರೋಕ್ಕೆ ಏನೇನು ಬೇಕು ನಾನು ಮಾಡ್ಕೋತೀನಿ. ನನ್ನ ಸುತ್ತಮುತ್ತ ಇರೋರು ಕೂಡ, ನನ್ನ ಖುಷಿನ ಬಯಸೋರು ಕೂಡ ನನ್ನ ಬರ್ತಡೇಗೆ ತುಂಬ ವಿಶ್ ಮಾಡಿದ್ರು, ಸೆಲೆಬ್ರೇಟ್ ಮಾಡಿದ್ರು. 5 days ಆದರೂ ಕೂಡ ನನ್ನ ಜೊತೆ ವರ್ಕ್ ಮಾಡೋರು ಅಂಗನವಾಡಿಲಿ. ಕೀರ್ತನ ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು, ಈಗ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರು ಕರ್ಕೊಂಡೋಗಿ ಅವ್ರ ಬಟ್ಟೆ ಅಂಗಡಿಲಿ ನನ್ನ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ನಾವು ನಾನ್ ವೆಜ್ ಊಟಕ್ಕೆಲ್ಲ ಹೋಗಿ ಅಲ್ಲಿ ಮುಗಿಸ್ಕೊಂಡು ನನ್ನ ತಂಗಿ ಮನೆ ಹೋದ. ನನ್ನ ಖುಷಿ, ನನ್ನ ಇಷ್ಟ. ಅವಳು ಕಿತ್ತೋದವಳು ಹಾಕೋಳೆ, ನಿಮಗೆ ಬರ್ತಡೇ ಸೆಲೆಬ್ರೇಷನ್ ಅಥವಾ ಬರ್ತಡೇ ಪಾರ್ಟಿ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬರುತ್ತೆ, ಗಂಡ ಇಲ್ಲ ಅಂದರು ಅಂತ. ಇವಳು ಯಾವ ಒಳಗೋರು ಕೇಳೋಕ್ಕೆ, ಗಂಡ ಇಲ್ಲ ಅಂತ ಯಾರಾದರೂ ಗಂಡ ಸತ್ತಿರೋರು ಊಟ ಬಿಟ್ಟವ್ರ, ಕೆಲಸ ಮಾಡೋದು ಬಿಟ್ಟವ್ರ, ಮಕ್ಕಳನ್ನ ಮರಿನ ಸಾಕೋದು ಬಿಟ್ಟಿದ್ದಾರ, ಹಬ್ಬ ಮಾಡೋದು ಬಿಟ್ಟಿದ್ದಾರ, ಉಣ್ಣೋದು ಬಿಟ್ಟಿದ್ದಾರ, ಬಟ್ಟೆ ಹಾಕೊಳ್ಳೋದು ಬಿಟ್ಟಿದ್ದಾರ, ತಿನ್ನೋದು ಬಿಟ್ಟಿದ್ದಾರ, ಸ್ಟೈಲ್ ಮಾಡೋದು ಬಿಟ್ಟಿದ್ದಾರ. ಆ ನೋವು ನಮಗಿರುತ್ತೆ. ಈ ಕಿತ್ತೋದವ್ರು ಇರ್ತಾರಲ್ಲ, ಬೇಕು ಬೇಕು ಅಂತ ಚುಚ್ಚಿ ಮಾತಾಡೋರು, ಅವರಿಗೆ ನಮ್ಮ ಥರ ಪರಿಸ್ಥಿತಿ ಬಂದಾಗ ಗೊತ್ತಾಯ್ತದೆ, ಅಥವಾ ಅವ್ರ ಫ್ಯಾಮಿಲಿಲಿ ಅವ್ರ ಮನೆ ಹೆಣ್ಮಕ್ಳಿಗೆ ಅಥವಾ ಬಂದರೆ ಗೊತ್ತಾಗುತ್ತೆ. ಇವಳಿಗೆ ಏನು ಗೊತ್ತು, ನಮ್ಮ ನೋವು ನಮಗಿರುತ್ತೆ, ಹಾಗಂತ ಸಣ್ಣ ಪುಟ್ಟ ಖುಷಿಗಳನ್ನ ನಾವು ಸೆಲೆಬ್ರೇಟ್ ಮಾಡ್ಕೋಬಾರ್ದು. ಆ್ಯಂಡ್ ಇದನ್ನೆಲ್ಲ ಕೇಳೋಕ್ಕೆ ಅವ್ರಿಗೆ ಯಾವುದೇ ರೀತಿಯಾದ ರೈಟ್ಸ್ ಇಲ್ಲ. ಆ್ಯಂಡ್ ಕಮೆಂಟ್ ಹಾಕಬೇಕಾದ್ರೂ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕಮೆಂಟ್ ಹಾಕಬೇಕು. ಅವಳು ಯಾವಳೋ ಕಿತ್ತೋದವಳು, ಈ ವಿಡಿಯೋ ನೋಡ್ತೀಯ ಅಂತ ನನಗೆ ಗೊತ್ತು, ಮುಚ್ಕೊಂಡು ನಿನ್ಗೆ ಎಷ್ಟೈತೆ ಅಷ್ಟು ನೋಡ್ಕೊ, ನಿನ್ನಂತೋಳು ನನ್ನ ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ. ನನಗೆ ಬೇರೆ ಏನು ಹೇಳಿರೋಷ್ಟು ಬೇಜಾರಾಯ್ತಿರ್ಲಿಲ್ಲ. ಅಲ್ಲ, ಗಂಟ ಇಲ್ಲ ಅಂದರೂ ಬರ್ತ್ಡೇ ಸೆಲೆಬ್ರೇಷನ್ ಬೇಕಾ ಅಂತ ಹಾಕಿದ್ದೀರಾ, ನಿನ್ನ ಕೊಳಕು ಮನಸ್ಥಿತಿ ಎಂಥದ್ದು ಅಂತ ಗೊತ್ತು. ನಿನ್ನಂತೋಳು ನನ್ನ ವಿಡಿಯೋ ನೋಡೋದೇ ಬೇಡ. ಇನ್ನೊಂದು ಸಲ ಗಂಡ ಇಲ್ಲ ಅಂದರು ಅದು ಇದು ಅಂತ ಕಮೆಂಟ್ ಹಾಕಿದ್ರೆ ಮಾತ್ರ ಸರಿಯಾಗಿ ಉಗಿಸ್ಕೋತೀಯ ನನ್ನ ಕೈಲಿ. ಸೊ ಇನ್ನೇನಿಲ್ಲ ಗೈಸ್, ಮನೆ ಕಸ ಗುಡಿಸ್ಬೇಕು. ಇವಾಗ ಮನೆ ಕಸ ಗುಡಿಸಿ ನೆಕ್ಸ್ಟ್ ಏನು ನೋಡೋಣ. ಇದು 9:30 ನಾನು ಹಂಗೆ ಮಲ್ಕೊಂಡಿದ್ದೆ, ಏನೋ ಸ್ವಲ್ಪ ಬೇಜಾರಾಗಿತ್ತು ಅಂತ ಹೇಳಿ ಲಕ್ಷ್ಮೀ ಸಿಸ್ಟರ್ ಕಾಲ್ ಮಾಡಿದ್ರು. ಹೆಚ್ಚು ಕಡಿಮೆ ಅವ್ರ ಹತ್ರ ಒಂದು 3/4 ಗಂಟೆನೋ 1 hour, 3/4 ಗಂಟೆ ಅಂತೂ ಆಗಿದೆ, 1 hour ಏನೋ ಗೊತ್ತಿಲ್ಲ. ಅವ್ರ ಜೊತೆ ಮಾತಾಡಿ ಈಗ ಜಸ್ಟ್ ಕಾಲ್ ಡಿಸ್ಕನೆಕ್ಟ್ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳಿ ಬಂದೆ. ಮಲ್ಕೊಳ್ಳೋಣ ಅಂತಲ್ಲ, ಊಟ ಮಾಡೋಣ ಅಂತ ಬಂದೆ. ಸೊ ನನಗೆ ಬಂದಿರೋ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆ್ಯಂಡ್ ಅವ್ರ ಬಿಸ್ನೆಸ್ ಬಗ್ಗೆ ಮಾಮೂಲಿ ಇರುತ್ತಲ್ಲ, ನಮ್ಮ ಅಪ್ ಆ್ಯಂಡ್ ಡೌನ್ಸು ನಮ್ಮ ಲೈಫ್ದು, ಅದ್ರ ಬಗ್ಗೆ ಮಾತಾಡ್ತಿದ್ದು. ಸೊ ಏನಂದರೆ, ನಾನು ಹಾಕೊಳ್ಳೋ ಲಿಫ್ಟಿಕ್ ಬಗ್ಗೆನೂ ಮಾತಾಡ್ತಾರೆ, ನಾನು ಹಾಕೋ ಡ್ರೆಸ್ ಬಗ್ಗೆನೂ ಮಾತಾಡ್ತಾರೆ. ನನ್ನ ಗಂಡ ಇಲ್ಲ, ನಿಂಗೆ ಬರ್ತಡೇ ಸೆಲೆಬ್ರೇಷನ್ ಬೇಕಾ ಅಂತಾರೆ. ಅದನ್ನೆಲ್ಲ ಹೇಳ್ತಾ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ. ಅದಕ್ಕೆ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಬಿಟ್ಟಾಕು. ಅವ್ರಿಗೆ ಅಷ್ಟು ದಮ್ ಇದ್ದರೆ ನಮ್ಮ ಥರ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ವಿಡಿಯೋ ಮಾಡಿ ಹಾಕಕ್ಕೆ ಹೇಳು ಅಂತ ಅಂದರು. ನನಗೆ ಬ್ಯಾಡ್ ಕಮೆಂಟ್ ಹೊಡಿತೀರಲ್ವ, ನಿಮ್ಗೆ ಅಷ್ಟು ತಾಕತ್ತಿದ್ರೆ ನಮ್ಮ ಥರ ವಿಡಿಯೋ ಮಾಡಿ, ಎಡಿಟ್ ಮಾಡಿ, ತಂಬ್ಲೈನ್ ಮಾಡಿ ನೀವು ಹಾಕಿ. ಆಗ ನಿಮಗೆ ಹೆಂಗಿರುತ್ತೆ ವ್ಯೂಸು, ಅಥವಾ ನಿಮ್ಗೆ ಯಾರು ಏನಾರು ಅಂದರೆ ಎಷ್ಟು ಹರ್ಟ್ ಆಗುತ್ತೆ, ಅಥವಾ ನಿಮ್ಗೆ ಅಷ್ಟು ಧೈರ್ಯ ಇದೆಯಾ, ದಮ್ ಇದೆಯಾ ನಮಗೂ ಗೊತ್ತಾಗುತ್ತೆ. ನನಗೆ ಬ್ಯಾಡ್ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿದ್ದೀರಾ ಅಂತ ನೋಡ್ಕೊಳ್ಳಿ. ನನಗೆ ಗಂಡ ಇಲ್ಲ ಅಂತ ನಾನೇನು ಬೇರೆ ಕೆಟ್ಟ ಕೆಲಸ ಮಾಡ್ತಿಲ್ಲ. ಗಂಡ ಇದ್ರೂ 5,000 10,000 ಕೊಡಿ ನಾವು ಬರ್ತೀವಿ ಅಂತ ಅಕ್ಕಪಕ್ಕದ ಮನೆಗೆ ಹೋಗಿ ಮಾಡಬಾರ್ದು ಕೆಲಸ ಮಾಡ್ತಾರೆ. ಅಂಥ ಮಾತು ನನ್ನ ಬಾಯಲ್ಲಿ ಬರಬಾರ್ದು. ಆ ಥರ ನಾವೇನು ಬದುಕ್ತಾ ಇಲ್ಲ. ನಾನು ತಲೆ ಹಿಡಿದೇನು ಬದುಕ್ತಾ ಇಲ್ಲ. ನನ್ನನ್ನು ಅಂದ್ರಲ್ವ ಅವತ್ತು, ಅವರು ತಲೆ ಹಿಡಿದು ಬೇರೆಯವರು ಬದುಕ್ತಾವ್ರೆ. ಸೊ ಆ ವಿಚಾರಗಳೆಲ್ಲ ನನಗೆ ಬಂದಿದೆ. 5-10ಕ್ಕೆ ಬರ್ತೀನಿ ಅನ್ನೋ ಥರ ಚೀಪು ಮೆಂಟಾಲಿಟಿ ಜನ ಇದ್ದಾರೆ ಆಯಿತಾ. ಆ ಥರ ನಾವೇನು ಬದುಕ್ತಾ ಇಲ್ಲ. ಕಷ್ಟಪಟ್ಟು ದುಡಿತಾ ಇದ್ದೀನಿ, ಅಲ್ಲೂ ಕೆಲಸ ಮಾಡ್ತೀನಿ, ಇಲ್ಲಿ ಬಂದು ಯೂಟ್ಯೂಬ್ ಮಾಡ್ತೀನಿ, ನನಗೆ ಗೊತ್ತು ಆಯಿತಾ.
ನೋಡಿಕೊಂಡು ಕಮೆಂಟ್ ಹೊಡಿರಿ, ನನ್ನ ಕೈಲಿ ಉಗಿಸ್ಕೋಬೇಡಿ. ನಿಮ್ಮ ಥರ ಕಿತ್ತೋಗಂತೂ ನಾವು ನಿಂತಿಲ್ಲ, ಕರೆಕ್ಟಾಗಿದ್ದೀವಿ. ಅದಕ್ಕೆ ಕಷ್ಟಪಟ್ಟು ದುಡಿತಾ ಇದ್ದೀವಿ ಒಳ್ಳೆ ರೀತಿಲಿ, ಇನ್ನೂ ಕೆಟ್ಟ ದಾರಿ ಹಿಡ್ದಿಲ್ಲ. ಆ್ಯಂಡ್ ನನ್ನ ಬಗ್ಗೆ ಮಾತಾಡ್ತಿದ್ರಲ್ಲ, ಅವ್ರ ಬಂಡವಾಳ ಎಲ್ಲ ಬೈಲಾಗಿ ಹೋಗ್ಬಿಟ್ಟೈತೆ. 5:10ಕ್ಕೆ ಇನ್ನೊಬ್ರ ಜೊತೆ ಹೋಗಿ ಮಲ್ಕೊಳ್ಳೋರೆಲ್ಲವ ನನ್ನ ಅನ್ಯಾಯವಾಗಿ ಅಂದಿದ್ರಲ್ವ, ಇವಾಗ ಅವ್ರ ಮಾನ ಮರ್ಯಾದೆ ಬೀದಿಲಿ ಹೋಯ್ತಾ ಇದೆ. ಅದು ನನಗೆ ಖುಷಿ. ಯಾಕಂದರೆ ಅಂಥ ಕ್ಯಾರೆಕ್ಟರ್ಲೆಸ್ಸು ಇರೋರು ನನ್ನ ಬಗ್ಗೆ ಮಾತಾಡೋದ್ರ ಅಂತ ಹೇಳಿ. ಇರಲಿ ಗೈಸ್, ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಸೊ ನಾನು ಒಳ್ಳೆಯವಳ ಕೆಟ್ಟವಳ ಅಂತ ಈಗ ಸೊ ನಿಮ್ಗಳಿಗೆ ಗೊತ್ತಿರುತ್ತೆ, ನನ್ನನ್ನು ನೋಡ್ತಾ ಇದ್ದಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ನನ್ನ ಅನ್ಯಾಯವಾಗಿ ಅಂತಿದ್ರಲ್ವ, ಅವ್ರು ಎಂಥ ಕ್ಯಾರೆಕ್ಟರ್ ಜನ ಅಂತ ಹೇಳಿ. ಸೊ ತುಂಬ ಜನಕ್ಕೆ ಇವಾಗ ಗೊತ್ತಾಗೋಗ್ಬಿಟ್ಟಿದೆ. ಆ್ಯಂಡ್ ನನಗೆ ಗೊತ್ತಾಗಿದೆಯಲ್ಲ, ಸೊ ನನಗೆ ಒಂಥರ ಈ ಥರನೂ ಬದುಕ್ತಾರ, 5-10 ಸಾವಿರಕ್ಕೆಲ್ಲ ಈ ಥರ ಮೈ ಮಾರ್ಕೊಂಡು ಬದುಕ್ತಾರ ಅಂತ ಹೇಳಿ. ಬಿಡಿ ಹೋಲಿ. ಆ್ಯಂಡ್ ನನಗೆ ಬ್ಯಾಡ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳಿ. ಅವಳು ಹಾಕಿದ್ಲಲ್ಲ ಕಮೆಂಟು, ನಾನು ದುಡ್ಡು ಕೊಟ್ಟು ತೊಗೊಳೋದು ಲಿಫ್ಟಿಕ್ಕು ನನ್ನ ಇಷ್ಟ, ಆ್ಯಂಡ್ ನನ್ನ ಡ್ರೆಸ್ಸು ನನ್ನ ಇಷ್ಟ. ಆ್ಯಂಡ್ ನನಗೇನು 50 ವರ್ಷ ಆಗಿಲ್ಲ, ಈಗ ಜಸ್ಟ್ 28 ವರ್ಷ. ನನಗೆ ಹೆಂಗೆ ಸ್ಟೈಲ್ ಮಾಡ್ಬೇಕು ನಾನು ಮಾಡ್ತೀನಿ. ನಮ್ಮಪ್ಪನೇ ಕೇಳಲ್ಲ, ನೀನು ಯಾವಳೆ ಹಂಗೆಲ್ಲ ಕಮೆಂಟ್ ಹಾಕೋಕ್ಕೆ. ಆ್ಯಂಡ್ ಗಂಡ ಇಲ್ಲ ಅಂತ ಆವಾಗಲೇ ಹೇಳಿದ್ನಲ್ಲ, ಬೇರೆ ದಾರಿ ಹಿಡಿದೇ ಇಲ್ಲ. ನಮ್ಮ ನೋವು ನಮಗೆ ಗೊತ್ತು, ಅದರಲ್ಲೂ ಕೂಡ ನಾವು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಖುಷಿನ ಏನು ಸಹಿಸ್ಕೊಳಕ್ಕಾಗ್ದೇ ಊರು ಹತ್ಕೋತಿರಲ್ಲ, ನಿಮ್ಮಂಥವ್ರಿಗೆ ಏನು ತಗೊಂಡು ಹೊಡಿಬೇಕು ಅನ್ಕೊತಿಲ್ಲ. ನಾನು ತುಂಬ ದಿನ ಆಗಿತ್ತು ಬ್ಯಾಡ್ ಕಮೆಂಟ್ಗಳಿಗೆ ವಿಡಿಯೋ ಮಾಡಿ ಅಥವಾ ರಿಪ್ಲೈ ಕೊಟ್ಟು. ನನಗೆ ಅಷ್ಟು ಅವಳು ಅಂದಿದ್ದು ನನಗೇನು ಅಷ್ಟು ಹರ್ಟ್ ಆಗಲಿಲ್ಲ. ಸೆಲೆಬ್ರೇಷನ್ ಮಾಡ್ಕೋತೀಯ ಹಾಗೆ ಅಂತ ಲಾಸ್ಟ್ ವರ್ಡ್ ಹಾಕಿದ್ಲಲ್ಲ, ಗಂಡ ಇಲ್ಲ ಅಂದರು ಅಂತ. ಅದನ್ನ ನೋಡ್ಬಿಟ್ಟು ನಂಗೆ ತಡ್ಕೊಳಕ್ಕಾಗಲಿಲ್ಲ. ಇವ್ರುಗಳ ಪ್ರಕಾರ ಗಂಡ ಇಲ್ಲ ಅಂದರೆ ನಾವು ಸತ್ತೇ ಹೋಗ್ಬಿಡ್ಬೇಕು, ಅಥವಾ ನಾವು ಬಟ್ಟೆಗೆ ಚೆನ್ನಾಗಿರೋ ಬಟ್ಟೆ ಹಾಕೊಳಂಗಿಲ್ಲ, ಲಿಫ್ಟಿಗೆ ಹಾಕೊಳಂಗಿಲ್ಲ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಂಗಿಲ್ಲ, ಊಟ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಮೂಲೆಯಲ್ಲಿ ಕೂತ್ಕೊಬಿಡ್ಬೇಕು. ಆ ಕಾಲದಲ್ಲಿ ಫಿಲ್ಮಲ್ಲಿ ತೋರಿಸ್ತಿದ್ರಲ್ಲ, ಬಿಳಿ ಸೀರೆ ಉಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು, ಆ ಥರ ಇರಬೇಕು. ಎಂಥ ಚೀಪ್ ಜನಗಳು ಅಂದರೆ, ಅವ್ರ ಮನೆ ಹೆಣ್ಮಕ್ಳಿಗೆ ಆದ್ರಷ್ಟೇ ಅವ್ರಿಗೆ ನೋವು, ಬೇರೆಯವ್ರ ಮನೆ ಹೆಣ್ಮಕ್ಳಿಗಾದರೆ ಅದು ಅವ್ರ ಕರ್ಮ, ಅವಳು ಮಾಡಿದ್ದು ಅನುಭವಿಸ್ರಿ ಅನ್ನೋ ಥರ ನೋಡ್ತಾರೆ. ಇಂಥವ್ರು ಇರೋದ್ರಿಂದನೇ ಎಷ್ಟೋ ಹೆಣ್ಮಕ್ಳಿಗೆ ಇನ್ನೂ ನ್ಯಾಯನೇ ಸಿಕ್ಕಿಲ್ಲ, ಕಣ್ಣೀರಲ್ಲಿ ಕೈ ತೊಳಿತಾವ್ರೆ. ಅದರಲ್ಲಿ ನಾನೊಬ್ಳು. ಸಾಕು ಬೈದಿದ್ದು, ಇನ್ನೇನಿಲ್ಲ ಗೈಸ್. ಇವಾಗ ನನಗೋಸ್ಕರ ಅನ್ನ ಕಾಯ್ತಾ ಇದೆ, ಊಟ ಮಾಡಿಬಿಟ್ಟು ಮಲ್ಕೋತೀನಿ. ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗಬೇಕು. ಸೊ ಇನ್ನೇನಿಲ್ಲ, ನೀವು ಯಾರೂ ಏನೋ ಅನ್ಕೋಬೇಡಿ, ನಂಗೆ ಅಷ್ಟು ಹರ್ಟ್ ಆಗಿದೆ. ಆ್ಯಂಡ್ ಅಲ್ಲಿ ಒಬ್ಬರು ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆ, ಆ್ಯಂಡ್ ಇನ್ನೊಬ್ಬರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತಾಡಿದವ್ರಿಗೆ ಇಬ್ಬರು ರಿಪ್ಲೈ ಕೊಟ್ಟಿದ್ದೀನಿ. ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಈ ಥರ ಬೈದು ಅಂತ ನಂಗೆ ತೀರಾ ಹರ್ಟ್ ಆಯಿತು ಆ ಬ್ಯಾಡ್ ಕಮೆಂಟು, ಅದಕ್ಕೋಸ್ಕರ ನಾನು ಮಾತಾಡಿದ್ದು. ನೀವೇನು ಅನ್ಕೋಬೇಡಿ. ನನ್ನ ಡೈಲಿ ಏನು ಅದೇ ಕೆಲಸ ಅಲ್ಲ ಬ್ಯಾಡ್ ಕಮೆಂಟು ರಿಪ್ಲೈ ಕೊಡೋದು. ಆ ಗಂಡ ಇಲ್ಲ ಅಂದರು ಅನ್ನೋ ವರ್ಡು ನನಗೆ ಇನ್ನೂ ಅರಗಿಸ್ಕೊಳಕ್ಕಾಯ್ತಾ ಇಲ್ಲ. ಇಲ್ಲೆಲ್ಲ ಓಡಾಡ್ತೈತೆ ತಲೆಯಲ್ಲಿ, ಇಲ್ಲಿ ಎಲ್ಲವ. ಹಾಗಾಗಿ ನಾನೇನು ಇನ್ನು ತಲೆನೂ ಕೆಡಿಸ್ಕೊಳ್ಳಲ್ಲ. ಆ ವ್ಯಕ್ತಿ ಮತ್ತೆ ನನಗೆ ಕಮೆಂಟ್ ಹಾಕಿದ್ರು, ಅವಳನ್ನ ಇದು ಮಾಡಾಕ್ತೀನಿ ನಾನು. ಬಟ್ ಅವಳು ವೀಡಿಯೋ ನೋಡ್ತಾಳೆ ಅನ್ನೋ ಗೊತ್ತು, ಅದಕ್ಕೆ ನನಗೆ ಬೈದ್ರೆ ಅಟ್ಲೀಸ್ಟ್ ನನಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ಇನ್ನೇನಿಲ್ಲ, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಲ್ಕೋತಾ ಇದ್ದೀನಿ. ಗುಡ್ ನೈಟ್. ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಸಿಗೋಣ. ಬಾಯ್.